ನೇಪಾಳದಲ್ಲಿ ವರುಣಾರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಸುವಾ ಜಿಲ್ಲೆಯ ಭೋಟಿ ಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ಪ್ರವಾಹಕ್ಕೆ ಟಿಬೇಟ್ ಗಡಿಯ ಬಳಿಯ ಗ್ರಾಮಗಳು ಕೊಚ್ಚಿ ಹೋಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಪ್ರವಾಹಕ್ಕೆ 10 ಜನರು ಸಾವನ್ನಪ್ಪಿದ್ದು 1000ಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ದಾರೆ. ನೇಪಾಳದಲ್ಲಿ ವರುಣಾರ್ಭಟ ಸೃಷ್ಟಿಯಾಗಿರುವಂಥದ್ದು ಅಲ್ಲೋಲ ಕಲ್ಲೋಲವೇ ಉಂಟಾಗಿದೆ. ಇಲ್ಲಿ ರಾಸುವಾ ಜಿಲ್ಲೆಯ ಭೋಟೆಕೋಸಿ ನದಿಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿರುವಂಥದ್ದು. ಪ್ರವಾಹಕ್ಕೆ ಸದ್ಯ ಟಿಬೇಟ್ ಗಡಿಯ ಬಳಿಯ ಗ್ರಾಮಗಳೆಲ್ಲ ಕೂಡ ಕೊಚ್ಚಿ ಹೋಗಿದೆ. ಪ್ರವಾಹಕ್ಕೆ 10 ಜನರು ಸಾವನ್ನಪ್ಪಿದ್ದು 1000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಕಣ್ಮರೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಭಾರತ ನೇಪಾಳ ಗಡಿಯಿಂದ 160 ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹಠಾತ್ ಪ್ರವಾಹಕ್ಕೆ ಸದ್ಯ ಮನೆ, ಸೇತುವೆ, ವಾಹನಗಳು ಎಲ್ಲೂ ಕೂಡ ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಈಗ ಅಲ್ಲಿನ ಪರಿಸ್ಥಿತಿ ಹೇಳತೀರದಾಗಿದೆ. ಸೆಕೆಂಡ್ಗಳಲ್ಲಿ ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ ಅಲ್ಲಿನ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಸದ್ಯ ಫ್ಲಡ್ ಉಂಟಾಗಿ ಈಗ 41 ಭದ್ರತಾ ಸಿಬ್ಬಂದಿ ಅಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗೆ ಅಲ್ಲಿ ಓವರಾಲ್ ಈಗ 150 ಮಂದಿಯ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ. ಈಗ ನೇಪಾಳದಲ್ಲಿ 105 ಭಾರತೀಯ ಪ್ರವಾಸಿಗರು ಕೂಡ ಹೋಗಿದ್ರು, ಅವರು ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮತ್ತೆ ಈ ಹಠಾತ್ ಪ್ರವಾಹದ ನಂತರ 291 ವಿದೇಶಿ ಪ್ರಜೆಗರು ಕೂಡ ನಾಪತ್ತೆಯಾಗಿದ್ದಾರೆ. ಇಲ್ಲಿ ರಾಸುವಾ ಹಾಗೆ ನುವಾಕೋಟ್ ಹಾಗೆ ಚಿಟ್ಟಾವಾ ಜಿಲ್ಲೆಗಳಿಗೆ ಸದ್ಯ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಮತ್ತೆ ನದಿ ಪಕ್ಕದಲ್ಲಿರುವ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಸದ್ಯ ಈಗ ಕಣ್ಗಾವಲನ್ನ ಇಟ್ಟಿದ್ದಾರೆ. ಸೇನಾ ಕಾರ್ಯಾಚರಣೆ ಮುಖಾಂತರ ಜನರ ರಕ್ಷಣಾ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ 1000 ಜನ ಅಲ್ಲಿಂದ ಕಣ್ಮರೆಯಾಗಿರೋದು, 10 ಜನ ಸದ್ಯಕ್ಕೆ ಸಿಕ್ಕಂತ ಮಾಹಿತಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಸೊ ಸಾವನ್ನಪ್ಪಿರುವಂತ ಸಂಖ್ಯೆ ಕ್ಷಣಕ್ಕೂ ಜಾಸ್ತಿ ಆಗ್ಬೋದು ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಟಿಬೇಟ್ ದಿಕ್ಕಿನಿಂದ ವೇಗವಾಗಿ ನುಗ್ಗಿ ಬರ್ತಾ ಇದೆ ಪ್ರವಾಹ. ಹಠಾತ್ ಪ್ರವಾಹದಿಂದ ರಾಸುವಾ ಜಿಲ್ಲೆಯಲ್ಲಿ ಭಾರಿ ಹಾನಿ ಉಂಟಾಗಿದೆ. ಮತ್ತೆ ಟಿಮುರೆ ಮತ್ತು ಸ್ಯಾಬ್ರುಬೆಸಿ ಪ್ರದೇಶಗಳಲ್ಲಿ ಪ್ರವಾಹದ ಅಬ್ಬರ ಕೂಡ ಜೋರಾಗಿದೆ. ಮತ್ತೆ ಈ ಪ್ರವಾಹದ ರಭಸಕ್ಕೆ ಸೇತುವೆ, ರಸ್ತೆ ಎಲ್ಲ ಕೂಡ ಕೊಚ್ಚಿ ಹೋಗಿದೆ. ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವಂತಹ ನೇಪಾಳದಲ್ಲಿ ಸದ್ಯ ಜಲಪ್ರಳಯ ಉಂಟಾಗಿರುವಂಥದ್ದು. ಸೊ ಈ ಒಂದು ಪ್ರಳಯಕ್ಕೆ ಅಲ್ಲಿ ಈ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ ಏಕಕಾಲಕ್ಕೆ ಜನ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಜೋರಾಗಿ ಗಾಳಿ ಬೀಸುತ್ತೆ, ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಪ್ರವಾಹ ಉಕ್ಕಿ ಬರುತ್ತೆ. ಸೊ ಆ ಪ್ರವಾಹಕ್ಕೆ 1000 ಜನ ಏಕಕಾಲಕ್ಕೆ ಕಣ್ಮರೆಯಾಗ್ತಾರೆ. ಸದ್ಯದ ಪರಿಸ್ಥಿತಿಗೆ 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಹಾಗೆ NDRF ಹಾಗೆ ಎಲ್ಲ ಸಿಬ್ಬಂದಿಗಳು ಕೂಡ ಅಲ್ಲಿ ಈಗ ಹಾಜರಾಗಿದ್ದಾರೆ. ಅವರ ಕಣ್ಣಿಗೆ ಸಿಕ್ಕಂಥವ್ರು ಹಾಗೆ ಯಾರೆಲ್ಲ ಅವರ ಒಂದು ಆಶ್ರಯ ಕೇಳ್ತಾ ಇದ್ದಾರೆ ಎಲ್ಲರನ್ನು ಕೂಡ ಆ ಸ್ಥಳದಿಂದ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ.